ಸ್ನೇಹಿತರೆ ನಮಸ್ಕಾರ. ಬೆಳ್ಳಗಿರೋದೆಲ್ಲ ಹಾಲಲ್ಲ ಅನ್ನುವಂತಹ ಒಂದು ಮಾತಿದೆ. ಅದೇ ರೀತಿ ಈ ಬಂಗಾರದ ಬಣ್ಣದಲ್ಲಿರೋದೆಲ್ಲವೂ ಕೂಡ ಬಂಗಾರ ಅಲ್ಲ ಅನ್ನೋದು ಕೂಡ ಮತ್ತೊಮ್ಮೆ ಸಾಬೀತಾಗಿದೆ. ರಾಯಚೂರಿನ ವ್ಯಕ್ತಿಗೆ ಈ ಗೋಲ್ಡ್ ಸುರೇಶ್ ಅನ್ನುವಂತಹ ಬಿಗ್ ಬಾಸ್ನ ಸ್ಪರ್ಧಿ ಕೋಟಿ ಕೋಟಿ ವಂಚನೆಯನ್ನು ಮಾಡಿದ್ದಾರೆ. ವಂಚನೆ ಮಾಡಿ ಈಗ ತಲೆಮರೆಸ್ಕೊಂಡಿದ್ದಾರೆ ಅನ್ನುವಂಥ ಒಂದು ಆರೋಪ ಕೇಳಿ ಬಂದಿತ್ತು. ಸೆಲೆಬ್ರಿಟಿಗಳ ಮೇಲೆ ವಂಚನೆ, ದ್ರೋಹ, ಚೆಕ್ ಬೌನ್ಸ್ ಆರೋಪಗಳು ದಿನೇ ದಿನೇ ಹೆಚ್ಚಾಗ್ತಿದೆ. ತರತರಹದ ವೇಷವನ್ನು ತೊಟ್ಟು ಹೆಜ್ಜೆ ಹೆಜ್ಜೆಗೂ ಕೂಡ ಮಹಾ ಮೋಸ ಮಾಡೋರ ಸಂಖ್ಯೆಯು ಕೂಡ ದಿನದಿಂದ ದಿನಕ್ಕೆ ಹೆಚ್ಚುತ್ತಾನೆ ಇದೆ. ಈ ಸಾಲಿನಲ್ಲಿ ಗೋಲ್ಡ್ ಸುರೇಶ್ ಕೂಡ ಇದ್ದಾರೆ ಅನ್ನುವಂತಹ ಆರೋಪವನ್ನು ಈಗ ವ್ಯಕ್ತಿಯೊಬ್ಬರು ಮಾಡಿದರು. ಮೈ ತುಂಬ ಚಿನ್ನ ಹಾಕ್ಕೊಂಡು ಗೋಲ್ಡ್ ಸುರೇಶ್ ಅಂತಲೇ ಈಗಾಗಲೇ ಒಂದು ರೀತಿಯಲ್ಲಿ ವಿಶ್ವವಿಖ್ಯಾತಿಯನ್ನು ಪಡೆದಿರುವಂಥ ಗೋಲ್ಡ್ ಸುರೇಶ್ ಬಿಗ್ ಬಾಸ್ಗೆ ಹೋದ ಬಳಿಕ ಹೆಚ್ಚು ಜನರಿಗೆ ಪರಿಚಿತರಾದರು. ಆದರೆ ಇದೇ ಗೋಲ್ಡ್ ಸುರೇಶು ಒಬ್ಬ ವ್ಯಕ್ತಿಗೆ ಪಂಗನಾಮವನ್ನು ಹಾಕಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿತ್ತು. ಈಗ ಸುರೇಶ್ ಈ ಆರೋಪಕ್ಕೆ ಮತ್ತೊಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಹಾಗಾದರೆ ಈ ಆರೋಪವನ್ನು ಮಾಡಿದ್ಯಾರು, ಜೊತೆಗೆ ಇದಕ್ಕೆ ಸುರೇಶ್ ಕೊಟ್ಟಂಥ ಟ್ವಿಸ್ಟ್ ಏನು, ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಬೆಳಗಾವಿಯ ಅಥಣಿ ತಾಲೂಕಿನ ಪಾರ್ತನಹಳ್ಳಿಯಿಂದ ಬಂದು ಬೆಂಗಳೂರಿನಲ್ಲಿ ಬದುಕು ಕಟ್ಟಿಕೊಂಡಿರುವಂಥ ಗೋಲ್ಡ್ ಸುರೇಶು ಕಳೆದ ವರ್ಷ ಬಿಗ್ ಬಾಸ್ 11ನೇ ಸೀಸನ್ನಲ್ಲಿ ಸ್ಪರ್ಧಿಯಾಗಿ ಭಾಗವಹಿಸಿದರು. ತಮ್ಮ ಆಟದಿಂದ, ತಮ್ಮ ವ್ಯಕ್ತಿತ್ವದಿಂದ ಗಮನವನ್ನು ಸೆಳೆದಿದ್ರು. ಆದರೆ ಆ ನಂತರ ವೈಯಕ್ತಿಕ ಕಾರಣಗಳಿಂದ, ಕಾರ್ಯಕ್ರಮಗಳಿಂದ ಹೊರಬಂದಂತಹ ಇದೇ ಗೋಲ್ಡ್ ಸುರೇಶು ನನ್ನನ್ನೇ ನಂಬಿ ಹಲವು ಕುಟುಂಬಗಳಿದ್ದಾವೆ. ನಾನು ಬಿಗ್ ಬಾಸ್ ಮನೆಗೆ ಹೋದ ನಂತರ ನನ್ನ ಪತ್ನಿ ಒತ್ತಡಕ್ಕೆ ಒಳಗಾದರು. ಬಿಸ್ನೆಸ್ ಮ್ಯಾನೇಜ್ ಮಾಡಲು ಅವರಿಗೆ ಸಾಧ್ಯವಾಗಲಿಲ್ಲ. ಹೀಗಾಗಿ ಅನಿವಾರ್ಯವಾಗಿ ನಾನು ಮನೆಯಿಂದ ಹೊರಬರಬೇಕಾಯಿತು ಅಂಥೇಳಿ ಇದೇ ಗೋಲ್ಡ್ ಸುರೇಶು ತಮ್ಮ ಇಂಟರ್ವ್ಯೂನಲ್ಲಿ ತಮ್ಮ ಕಥೆಯನ್ನು ಹೇಳಿಕೊಂಡಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿದ್ದಾಗ ಸುದೀಪ್ ಅವರು ಕೂಡ ಗೋಲ್ಡ್ ಸುರೇಶ್ ಅವರ ಈ ಗೋಲ್ಡ್ ಶೋಕಿಯ ಕುರಿತು ಅನೇಕ ಸಲ ಮಾತನಾಡಿದರು. ಚಿನ್ನ ಇಲ್ಲದೆಯೇ ನಿಮ್ಮನ್ನು ನೋಡಲು ಚೆನ್ನ ಅಂತಲೂ ಕೂಡ ಹೇಳಿದರು. ಗೋಲ್ಡ್ ಸುರೇಶ್ ಅವರ ಪತ್ನಿಯ ಮನದ ಆಸೆ ಕೂಡ ಇದೇ ಆಗಿತ್ತು. ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ತೆರಳಿ ನಂತರ ಈ ವಿಚಾರ ಅರಿತಂಥ ಗೋಲ್ಡ್ ಸುರೇಶ್ ಸದ್ಯ ಸಿಂಪಲ್ ಆಗಿರೋದಕ್ಕೆ ನಿರ್ಧಾರವನ್ನು ಮಾಡಿದ್ರು. ಇಂತಹ ಗೋಲ್ಡ್ ಸುರೇಶು ತಮಗೆ 14 ಲಕ್ಷದ ಮಕ್ಮಲ್ ಟೋಪಿಯನ್ನು ಹಾಕಿದ್ದಾರೆ ಅಂತೇಳ್ಬಿಟ್ಟು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮಯೂದ್ದೀನ್ ಅನ್ನುವಂಥ ವ್ಯಕ್ತಿ ಆರೋಪವನ್ನು ಮಾಡ್ತಾರೆ. ಈ ಕುರಿತು ಮಾಧ್ಯಮದ ಜೊತೆಗೆ ಮಾತನಾಡಿದ್ದಂತಹ ಮಯೂದ್ದೀನ್ 2017ರಲ್ಲಿ ನನಗೆ ಗೋಲ್ಡ್ ಸುರೇಶ್ ಅವರ ಪರಿಚಯ ಆಗಿತ್ತು. ಕೇಬಲ್ ಚಾನಲ್ ಸ್ಟುಡಿಯೋ ಮಾಡಿಕೊಡ್ತೇನೆ ಅಂತೇಳಿ ಹೇಳಿ ನನ್ನ ಜೊತೆಗೆ 14 ಲಕ್ಷ ರೂಪಾಯಿ ಅಗ್ರಿಮೆಂಟನ್ನು ಮಾಡಿಕೊಂಡಿದ್ರು ಅಂತಲೂ ಕೂಡ ಹೇಳ್ತಾರೆ. ಆನಂತರ ಮುಂಗಡವಾಗಿ ನಾನು 4 ಲಕ್ಷ ರೂಪಾಯಿಯನ್ನು ಕೊಟ್ಟಿದ್ದೆ ಗೋಲ್ಡ್ ಸುರೇಶ್ ಅವರಿಗೆ. ಕಾಲಾನುಕ್ರಮೇಣ ಹಂತವಾಗಿ 7 ಲಕ್ಷ ಹಣವನ್ನು ಕೂಡ ಪಡೆದಿದ್ರು ಇದೇ ಗೋಲ್ಡ್ ಸುರೇಶ್. ಆನಂತರ ಈ ವ್ಯಕ್ತಿ ಮೋಸಗಾರ ಅನ್ನೋದು ನಮಗೆ ಗೊತ್ತಾಯಿತು. ಹೀಗಾಗಿ ಹಿಂದೆ ಸರದ್ವಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅರೆಬೆರೆ ಕೆಲಸವನ್ನು ಮಾಡಿದಂಥ ಸುರೇಶು ಆ ನಂತರ ನಮ್ಮ ಸಂಪರ್ಕಕ್ಕೆ ಸಿಗಲಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಮುಂದುವರೆದು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಆ ವ್ಯಕ್ತಿಯನ್ನು ನೋಡಿದ್ವಿ. ಫುಲ್ ಚೇಂಜ್ ಆಗಿದ್ದ ಆತ ಇಷ್ಟು ದೊಡ್ಡ ಶ್ರೀಮಂತ ಆಗಿದ್ದಾನೆ. ನನ್ನ ದುಡ್ಡು ಅವ್ರಿಗೇನು ದೊಡ್ಡದಲ್ಲ. ಹೀಗಾಗಿ ನಾನು ತಕ್ಷಣಕ್ಕೆ ಸಂಪರ್ಕ ಮಾಡಿದೆ. ಆಗ ಬನ್ನಿ ಸಿಗ್ತೀನಿ ಅಂತೇಳಿ ಹೇಳಿಬಿಟ್ಟು ತಮ್ಮ ಲೊಕೇಶನನ್ನು ಕಳಿಸಿದ್ರು ಅನ್ನುವಂತಹ ಮೈದಿನ ಸಂಜೆವರೆಗೂ ಕೂಡ ಸತಾಯಿಸಿ 1 ಲಕ್ಷ ಹಣವನ್ನು ಅಷ್ಟೇ ಕೊಟ್ಟರು. ಆನಂತರ 50,000 ಹಣವನ್ನು ನನ್ನ ಸ್ನೇಹಿತನ ಖಾತೆಗೆ ಹಾಕಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇಲ್ಲಿವರೆಗೂ ಕೂಡ ಬಾಕಿ ಹಣವನ್ನು ಕೇಳಿದ್ರೆ ನೀವು ನನಗೆ ಅಷ್ಟು ದುಡ್ಡು ಕೊಟ್ಟಿಲ್ಲ, ಇಷ್ಟು ಕೊಟ್ಟಿಲ್ಲ ಅಂತ ಹೇಳಿ ಗೋಲ್ಡ್ ಸುರೇಶ್ ಕಥೆಯನ್ನು ಹೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು ಮಯೂದ್ದೀನ್ ಆರೋಪವನ್ನು ಮಾಡ್ತಿದ್ದಾರೆ. ನಾನು RTGS ಮಾಡಿರುವಂಥ ಮತ್ತು ಅವರ ಜೊತೆಗೆ ಅಗ್ರಿಮೆಂಟ್ ಮಾಡಿಕೊಂಡಿರುವಂಥ ಎಲ್ಲ ದಾಖಲೆಗಳು ಕೂಡ ನನ್ನ ಬಳಿ ಇದ್ದಾವೆ ಅಂತಲೂ ಕೂಡ ಮಯೂದ್ದೀನ್ ಹೇಳ್ತಾರೆ. ನನಗೆ ನಷ್ಟ ಆಗಿದೆ, ಬರಬೇಕಾದಂಥ ದುಡ್ಡು ಬರ್ತಿಲ್ಲ ಅಂತಲೂ ಕೂಡ ಹೇಳಿದರು. ಹೀಗಾಗಿ ನಾನು ಇಷ್ಟು ದಿನ ಸುಮ್ಮನೆ ಆಗಿದ್ದೆ. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಕೂಡ ಗೋಲ್ಡ್ ಸುರೇಶ್ ಒಂದೇ ಒಂದು ಫೋನನ್ನು ಕೂಡ ರಿಸೀವ್ ಮಾಡ್ತಿಲ್ಲ. ಹೀಗಾಗಿ ಬೇಸತ್ತು ಕೊನೆಗೆ ಯಾವುದೇ ಬೇರೆ ದಾರಿ ಇಲ್ಲದೆ ಈ ರೀತಿ ನಾನು ಅವರ ಮೇಲೆ ಬಹಿರಂಗವಾಗಿ ಆರೋಪವನ್ನು ಮಾಡಿ ಈಗ ಪೊಲೀಸ್ ಠಾಣೆಗೂ ಕೂಡ ದೂರು ನೀಡೋದಕ್ಕೆ ಮುಂದಾಗಿದ್ದೇನೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾವಾಗ ಮಯೂದ್ದೀನ್ ಇಂಥದ್ದೊಂದು ಗಂಭೀರ ಆರೋಪವನ್ನು ಗೋಲ್ಡ್ ಸುರೇಶ್ ಮೇಲೆ ಮಾಡಿದ್ರು, ಇಮಿಡಿಯೇಟ್ಲಿ ಈ ಆರೋಪದ ಬಗ್ಗೆ ಸ್ಪಷ್ಟನೆಯನ್ನು ಕೊಟ್ಟಿರುವಂಥ ಗೋಲ್ಡ್ ಸುರೇಶ್, ನಾನು ನನ್ನ ಪಾಡಿಗೆ ಬಿಸ್ನೆಸ್ಸನ್ನು ಮಾಡಿಕೊಂಡಿದ್ದೆ, ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಬಂದು ದುಡ್ಡು ಕೊಡಬೇಕು ಅಂದರು. ಇದು ವ್ಯವಹಾರಕ್ಕೆ ಸಂಬಂಧಿಸಿದಂಥ ವಿಚಾರ ಆಗಿದ್ದರಿಂದ ನಾನು ಈ ವಿಚಾರದಲ್ಲಿ ತಲೆ ಹಾಕೋದಿಲ್ಲ. ಜೊತೆಗೆ ಇದು ವ್ಯವಹಾರಕ್ಕೆ
ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿವಿಲ್ ಕೋರ್ಟ್ನಲ್ಲಿ ಕೇಸನ್ನು ಕೂಡ ಹಾಕ್ಬೋದಾಗಿತ್ತು. ಒಂದು ವೇಳೆ ಅಗ್ರಿಮೆಂಟ್ ಮುಗಿದಿದ್ದರೆ ಅದರ ಮೇಲೂ ಕೂಡ ಕೇಸ್ ಹಾಕ್ಬೋದು, ಅದಕ್ಕೂ ಕೂಡ ಅವಕಾಶ ಇದೆ. ಅವರು ಅದನ್ನು ಮಾಡಲಿಲ್ಲ ಅಂತ ಕೂಡ ಗೋಲ್ಡ್ ಸುರೇಶ್ ಪ್ರತಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಇಂತಹ ಪೆಟ್ಟುಗಳನ್ನು ಹಲವು ಬಾರಿ ತಿಂದಿದ್ದರಿಂದ ಹಣ ಕೊಟ್ಟರೆ ಮಾತ್ರ ಕೆಲಸ ಮುಂದುವರಿಸ್ತೇನೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳಿದ್ದೆ. ನನಗೆ ಅವರ ವರ್ತನೆ ಇಷ್ಟ ಆಗಲಿಲ್ಲ, ಹಾಗಾಗಿ ನಾನು ಆ ಕೆಲಸವನ್ನು ಮಾಡಲಿಲ್ಲ. ಅವರು ಹಣವನ್ನು ವಾಪಸ್ ಕೇಳಿದ್ರು. ಅಲ್ಲಿವರೆಗೆ ಕೆಲಸಕ್ಕೆ ಖರ್ಚಾದಂಥ ಹಣವನ್ನು ಬಿಟ್ಟು ಉಳಿದ ಹಣವನ್ನು ವಾಪಸ್ ಕೊಟ್ಟಿದ್ದೇನೆ ಎನ್ನುವಂಥ ಸ್ಪಷ್ಟನೆಯನ್ನು ಕೊಡ್ತಿದ್ದಾರೆ ಗೋಲ್ಡ್ ಸುರೇಶ್. ಇಂದು ಇದ್ದಕ್ಕಿದ್ದಂತೆ ಫೋನ್ ಮಾಡಿ 6 ಲಕ್ಷ ಹಣ ಕೊಡದಿದ್ರೆ ಮಾಧ್ಯಮಗಳ ಮುಂದೆ ಹೋಗ್ತೀನಿ ಅಂತಲೂ ಕೂಡ ಬೆದರಿಕೆಯನ್ನು ಹಾಕಿದ್ರು. ನಾನು ಬಿಗ್ ಬಾಸ್ಗೆ ಹೋಗಿ ಬಂದ ಮೇಲೆ ಈ ವ್ಯಕ್ತಿ ಫೋನ್ ಮಾಡಿ ಸಹಾಯವನ್ನು ಕೇಳಿದರು. ನಾನು ಮಾನವೀಯತೆಯಿಂದ 50,000 ರೂಪಾಯಿಯನ್ನು ಕೊಡಿಸಿದ್ದೆ. ಇದನ್ನು ಬಿಟ್ಟರೆ ನಮ್ಮಿಬ್ಬರ ಮಧ್ಯೆ ಯಾವುದೇ ವ್ಯವಹಾರ ಇಲ್ಲ ಅನ್ನುವಂಥ ಮಾತನ್ನು ಗೋಲ್ಡ್ ಸುರೇಶ್ ಹೇಳ್ತಾರೆ. ಈಗಾಗಲೇ ನಾನು ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಂಡಿದ್ದೇನೆ. ಕೋರ್ಟ್ ಮೂಲಕ ಕಾನೂನು ಹೋರಾಟವನ್ನು ನಡೆಸ್ತೇನೆ. ಆ ವ್ಯಕ್ತಿ ಮೀಡಿಯಾ ಮುಂದೆ ಏನು ಬೇಕಾದರೂ ಹೇಳ್ತಾನೆ. ಆ ವ್ಯಕ್ತಿ ಮೇಲೆ ಕೇಸ್ ಹಾಕಿದ್ದೇನೆ ಅಂತಲೂ ಕೂಡ ಗೋಲ್ಡ್ ಸುರೇಶ್ ಹೇಳ್ತಾರೆ. ಈ ಹಿಂದೆಯೂ ಕೂಡ ಗೋಲ್ಡ್ ಸುರೇಶ್ ಅವರ ವಿರುದ್ಧ ಇಂತಹದ್ದೇ ಕೆಲವು ಆರೋಪಗಳು ಬಂದಿತ್ತು. ಇನ್ನು ಯಾವಾಗ ಮೈಯುದ್ದೀನ್ ಮಾಡಿರುವಂಥ ಆರೋಪಕ್ಕೆ ಗೋಲ್ಡ್ ಸುರೇಶ್ ಪ್ರತ್ಯಾರೋಪವನ್ನು ಮಾಡ್ತಾರೋ ಈ ಪ್ರಕರಣ ಮತ್ತೊಂದು ಆಯಾಮವನ್ನು ಪಡೆದುಕೊಂಡಿದೆ. ಗೋಲ್ಡ್ ಸುರೇಶ್ ಹೇಳುವ ಪ್ರಕಾರ ಇಲ್ಲಿ ಮೈಯುದ್ದೀನ್ ಕೊಟ್ಟಿರುವಂತಹ ಹಣದ ಬಗ್ಗೆ ಎಲ್ಲವೂ ಕೂಡ ಲೆಕ್ಕಾಚಾರ ಇದೆ. ಜೊತೆಗೆ ಅಲ್ಲಿ ಕೆಲಸ ಏನಾಗಬೇಕಾಗಿತ್ತು, ಒಂದಷ್ಟು ಕೆಲಸಗಳು ಕೂಡ ಆಗಿದೆ. ಆ ಕೆಲಸಕ್ಕೆ ಏನು ಖರ್ಚಾಗಿದೆಯೋ ಆ ಹಣವನ್ನು ಬಿಟ್ಟು ಉಳಿದಂಥ ಹಣವನ್ನು ವಾಪಸ್ ಕೊಟ್ಟಿದ್ದೀನಿ ಎನ್ನುವಂಥ ಸ್ಪಷ್ಟನೆಯನ್ನು ಗೋಲ್ಡ್ ಸುರೇಶ್ ಕೊಡ್ತಾರೆ. ಅಂದರೆ ಆ ಸ್ಟುಡಿಯೋ ಸೆಟಪ್ಪಿಗೆ ಮತ್ತೊಂದಕ್ಕೆ ಏನು ಖರ್ಚಾಗಿತ್ತು ನೋಡಿ, ಅದನ್ನು ಬಿಟ್ಟು ಉಳಿದಿದ್ದ ಹಣವನ್ನು ಕೊಡ್ತೀನಿ ಅಂತೇಳಿ. ಆದರೆ ಇಲ್ಲಿ ವಿಚಾರ ಇರೋದೇನು ಅಂತ ಹೇಳಿದ್ರೆ ಗೋಲ್ಡ್ ಸುರೇಶ್ ಹೇಳ್ತಿರೋದು ಸರಿಯಲ್ಲ. ಈಗ ಯಾರೇ ವ್ಯಕ್ತಿ ಆಗಿರಲಿ, ಈಗ ಅವರಿಬ್ಬರ ನಡುವೆ ಏನೇ ಮನಸ್ತಾಪ ಇರ್ಬೋದು, ಏನೇ ಇರ್ಬೋದು, ಈಗ ಕೆಲಸ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾತುಕತೆ ಆದ ಬಳಿಕ ಅದು ಕಷ್ಟನೋ ಸುಖನೋ ಮಾಡಬೇಕು. ಕಮಿಟ್ಮೆಂಟ್ ಈಸ್ ಕಮಿಟ್ಮೆಂಟ್ ಅಲ್ವಾ. ಸೊ ದಟ್ಟು ಆ ಕೆಲಸವನ್ನು ಒಪ್ಪಿಕೊಂಡ ನಂತರ ಆ ಕೆಲಸವನ್ನು ಮುಗಿಸ್ಬೇಕು. ಅದಕ್ಕೆ ಬೇಕಾದಂತಹ ಆರ್ಥಿಕ ನೆರವು ಅಥವಾ ಆರ್ಥಿಕವಾದಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಂಥ ಆ ವ್ಯಕ್ತಿ ಕೊಡದೇ ಇದ್ದಾಗ ಅದೊಂಥರ. ಈಗ ಅವರು ಹಣವನ್ನು ಕೂಡ ಕೊಟ್ಟು ಇಲ್ಲಿ ಆ ಕೆಲಸವೂ ಕೂಡ ಆಗದೇ ಇದ್ದರೆ ಆ ವ್ಯಕ್ತಿಗೂ ಕೂಡ ಬೇಸರವೇ ಅಲ್ವಾ. ಆ ವ್ಯಕ್ತಿದು ಕೂಡ ಹಣನೇ ಅಲ್ಲ. ಈಗ ಗೋಲ್ಡ್ ಸುರೇಶದು ಮಾತ್ರ ಹಣ, ಆ ವ್ಯಕ್ತಿದು ಖಾಲಿ ಪೇಪರ ಅಲ್ವಾ. ಆ ವ್ಯಕ್ತಿನೂ ಕೊಟ್ಟಿರೋದು ಹಣನೇ. ಹಾಗಾಗಿ ಈ ವಿಚಾರದ ಬಗ್ಗೆ ಗೋಲ್ಡ್ ಸುರೇಶ್ ಇಲ್ಲಿ ತಪ್ಪು ಇರೋದರಿಂದ ಅರಿತು ನಡೆದುಕೊಳ್ಳೋದು ಬೆಟರ್. ಯಾಕಂತ ಹೇಳಿದ್ರೆ ಈಗ ಗೋಲ್ಡ್ ಸುರೇಶು ಕೆಲಸವನ್ನು ಕಂಪ್ಲೀಟ್ ಮಾಡಿಕೊಟ್ಟಿದ್ದಿದ್ರೆ ಬಹುಶಃ ಆ ವ್ಯಕ್ತಿನೂ ಕೂಡ ಏನೂ ಕೂಡ ತುಟಿಕ್ ಪಿಟಿಕ್ ಅಂತಿರಲಿಲ್ಲ. ಈಗ ಅನಿವಾರ್ಯ ಆಗಿದೆ, ಆ ವ್ಯಕ್ತಿಗೂ ಕೂಡ ಅಲ್ಲಿ ಕೆಲಸನೂ ಆಗಿಲ್ಲ, ಹಣನೂ ಹೋಯಿತು ಅಂತ ಹೇಳಿದ್ರೆ ಯಾರಿಗೆ ತಾನೇ ಹೊಟ್ಟೆ ಉರಿಯಲ್ಲ ಹೇಳಿ. ನಮಗಾದರೂ ಹಾಗೆ ಅಲ್ವಾ. ಈಗ ಕೆಲಸನೂ ಆಗಲಿಲ್ಲ, ಹಣನೂ ಹೋಯಿತು ಅಂತ ಹೇಳಿದ್ರೆ ಎಂಥವ್ರಿಗಾದರೂ ಕೂಡ ಹೊಟ್ಟೆ ಉರಿಯೋದೆ. ಇಲ್ಲೂ ಕೂಡ ಹಾಗೆ ಆಗಿದೆ. ಮೈಯುದ್ದೀನ್ ಮಾಡಿರುವಂಥ ಆರೋಪದಲ್ಲಿ ಈ ಸ್ವಲ್ಪ ಆ ಕಡೆ ಈ ಕಡೆ ಇರಬಹುದು. ಆದರೆ ಇಲ್ಲಿ ಗೋಲ್ಡ್ ಸುರೇಶ್ ಹೇಳ್ತಿರೋ ಪ್ರಕಾರ ಆ ಮಾತನ್ನು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಗೋಲ್ಡ್ ಸುರೇಶ್ ಹೇಳಿದ ರೀತಿಯಲ್ಲಿ ಒಪ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಎರಡು ಆ್ಯಂಗಲಲ್ಲೂ ಕೂಡ ನಾವು ನೋಡಲೇಬೇಕಾಗುತ್ತೆ. ಹೀಗಾಗಿ ಗೋಲ್ಡ್ ಸುರೇಶ್ ಇದನ್ನು ಬಗೆಹರಿಸ್ಕೊಂಡು ಗೋಲ್ಡ್ ಸುರೇಶ್ ಇದರಿಂದ ಈ ಆರೋಪದಿಂದ ಮುಕ್ತವಾಗೋದು ಬೆಟರ್ ಅಂತೇಳಿ ಅನಿಸುತ್ತೆ. ಅಥವಾ ಏನಿದೆ ಬ್ಯಾಲೆನ್ಸ್ ಅಮೌಂಟನ್ನು ಇಸ್ಕೊಂಡು ಆ ಕೆಲಸ ಏನಿದೆ ಅದನ್ನು ಫಿನಿಷ್ ಮಾಡಿಕೊಡೋದು ಕೂಡ ಬೆಟರ್. ಅವ್ರನ್ನ ನೋಡಿದ್ರೆ ಅಥವಾ ಅವ್ರು ಮಾತಾಡೋದು ಇಷ್ಟ ಆಗಲಿಲ್ಲ, ಅವರು ಇರೋ ರೀತಿ ಇಷ್ಟ ಆಗಲಿಲ್ಲ, ಅದೆಲ್ಲ ಅನ್ನೆಸೆಸರಿ. ಅವರು ಹೇಗಾದರೂ ಇರಲಿ, ಅದು ಅವ್ರ ವೈಯಕ್ತಿಕ. ನಾವು ಅದನ್ನು ಪ್ರಶ್ನೆ ಮಾಡುವಂತೂ ಇಲ್ಲ, ಪ್ರಶ್ನೆ ಮಾಡಲು ಕೂಡ ಬಾರದು. ಏನಿದೆ ಆ ವಿಚಾರನ ಹೇಳೋದು, ಮುಗಿಸ್ಬಿಡೋದು, ಅದರಲ್ಲಿ ಏನಿದೆ ಅಲ್ವಾ. ಅನಿಸುತ್ತೆ ಸ್ನೇಹಿತರೆ, ಗೋಲ್ಡ್ ಸುರೇಶ್ ಮೇಲೆ ಬಂದಿರುವಂಥ ಇಂಥದ್ದೊಂದು ಆರೋಪದ ಬಗ್ಗೆ ನಿಮಗೇನು ಅನಿಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.